ಎಸ್ ವೀಕ್ಷಕರೇ, ಬಹಳ ಚರ್ಚೆ ಆಗ್ತಾ ಇದೆ ಇವಾಗಿದು. ಸಚಿವ ಸ್ಥಾನದ ಪಟ್ಟಿ ಹೊರಬಂದ ನಂತರ ಕಾರ್ಯಕರ್ತರಲ್ಲಿ ಆಕ್ರೋಶ ಹೊರಬೀಳ್ತಾ ಇದೆ. ಅಂದ್ರೆ ನೋಡಿ, ಗುಲ್ಬರ್ಗ ಭಾಗದಲ್ಲಿ ನೋಡೋದಾದ್ರೆ ಖನೀಜಾ ಫಾತಿಮಾ ಅವರ ಹೆಸರು ಕೇಳ್ತಾ ಇತ್ತು. ಬಟ್ ಅವರಿಗೆ ಮಹಿಳಾ ಕೋಟಾದಲ್ಲಿ ಅಥವಾ ಅಲ್ಪಸಂಖ್ಯಾತರ ಕೋಟಾದಲ್ಲಿ ಅವ್ರಿಗೆ ಕೊಡಬಹುದಿತ್ತು, ನಿರೀಕ್ಷೆ ಇತ್ತು, ಬಹಳ ಪೈಪೋಟಿ ನಡೀತಾ ಇತ್ತು. ಬಟ್ ಆದರೂ ಕೂಡ ಹೈಕಮಾಂಡ್ ನಾರಿ ಶಕ್ತಿಯನ್ನ ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಹಾಗೆ ಕೊಟ್ಟಿದ್ರೆ ಅಥವಾ ಮಹಿಳೆಯರಿಗೆ ಕೊಟ್ಟುಬಿಟ್ರೆ ಮತಗಳು ಚಿತ್ರದ ಭೀತಿ ಏನಾದರೂ ಇದಾವ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ನೋಡಿ, ಮುಸ್ಲಿಂ ಕೋಟಾ ಅಂತ ನೋಡ್ತಾ ಹೋದ್ರೆ 3 ಜನಕ್ಕೆ ಕೊಟ್ಟಿದ್ದಾರೆ. ಅದರಲ್ಲಿ 1 ಮಹಿಳೆಯರಿಗೆ ಕೊಡಬಹುದಿತ್ತು, ಅಲ್ಲಿ ಇಬ್ಬರಿಗೆ ಕೊಟ್ಟು ಒಂದು ಮಹಿಳಾ ಸ್ಥಾನವನ್ನು ಕೊಡಬಹುದಿತ್ತು. ಬಟ್ ಕಾಂಗ್ರೆಸ್ ಸರ್ಕಾರ ಅದನ್ನ ಮಾಡುವ ಕೆಲಸ ಮಾಡಿಲ್ಲ. ಈಗ ಸದ್ಯ ಕಾಂಗ್ರೆಸ್ ಕಾರ್ಯಕರ್ತರಲ್ಲೇ ಆಕ್ರೋಶ ಭುಗಿಲೆದ್ದಿದೆ. ಎಚ್ ಸಿ ಬಾಲಕೃಷ್ಣ ಅವರು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿದ್ದರೂ ಸಿಕ್ಕಿದೆ ಅವರಿಗೆ. ಅವರು ಮಾತನಾಡಿದ್ದಾರೆ, ಕೇಳಿಸ್ಕೊಂಬನ್ನಿ. ವಿಶ್ವಾಸ ಇಟ್ಟು ನನ್ನನ್ನು ಈ ಸ್ಥಾನಕ್ಕೆ ಅವಕಾಶ ಮಾಡಿಕೊಟ್ಟಂತ DK ಶಿವಕುಮಾರ್ ಅವರಿಗೆ, ಪ್ರಮುಖವಾಗಿ ಅವ್ರ ಕುಟುಂಬಕ್ಕೆ, ಉಷಕ್ ಅವರಿರ್ಬೋದು, ಅವ್ರ ಮಕ್ಕಳಿರ್ಬೋದು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ನಾಯಕರಾದಂಥ DK ಸುರೇಶ್ ಇವರೆಲ್ಲ ಸೇರಿ ಒಂದು ಹೊಸ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿದ್ದಾರೆ. ಈ ಒಂದು ಜವಾಬ್ದಾರಿ ಜೊತೆಗೆ ಹೈಕಮಾಂಡ್ ಕೂಡ ನನ್ನ ಮೇಲೆ ವಿಶ್ವಾಸ ಇಟ್ಟು ಈ ಜವಾಬ್ದಾರಿಯನ್ನು ಹಳೆ ಮೈಸೂರು ಭಾಗದಲ್ಲಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಅದನ್ನು ನಿಭಾಯಿಸ್ತೀನಿ. ಈ ಸಂದರ್ಭದಲ್ಲಿ ಏನು ಹೇಳ್ತೀನಿ ಅಂತಂದ್ರೆ, ಇದಕ್ಕೆಲ್ಲ ಪ್ರಮುಖವಾದಂತಹ ಕಾರಣಕರ್ತರು ನನ್ನ ಕ್ಷೇತ್ರದ ಜನತೆ. 5 ಬಾರಿ ನನ್ನನ್ನು ಅಧಿಕಾರ ಸಚಿವನಾಗಲಿ ಆಗದೇ ಇರಲಿ 5 ಬಾರಿ ನನ್ನನ್ನು ಗೆಲ್ಲಿಸಿದ್ರಲ್ಲ, ಇವರು ನಾನು ಕೂಡ ನನ್ನ ಮೇಲಿದೆ. ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಈ ಜವಾಬ್ದಾರಿಯನ್ನು ಕೂಡ ನಾನು ಜೊತೆಯಲ್ಲೇ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮತ್ತೆ ಎಲ್ಲ ಪ್ರಮುಖವಾಗಿ ನಮ್ಮ ಮಾಗಡಿ ರಂಗನಾಥ ಸ್ವಾಮಿಯ ಆಶೀರ್ವಾದ, ನಮಗೆ ಮನೆ ದೇವರು ನರಸಿಂಹಸ್ವಾಮಿ ಕಾಲಭೈರವನ ಆಶೀರ್ವಾದದಿಂದ ನಮಗೆ ಸ್ಥಾನ ಸಿಕ್ಕಿದೆ. ಅದನ್ನೆಲ್ಲ ಕೂಡ ಆ ಭಗವಂತ. ಬಾಲಕೃಷ್ಣ ಅವರು ಮಾತನಾಡ್ತಾ ಇದ್ರು. ಈ ಸ್ಥಾನ ಸಿಗೋದಕ್ಕೆ DK ಶಿವಕುಮಾರ್ ಅವರು ಕಾರಣ. ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ, ಅವರ ಕುಟುಂಬಕ್ಕೂ ಕೂಡ ಧನ್ಯವಾದಗಳನ್ನು ತಿಳಿಸ್ತೇನೆ ಅಂತ ಹೇಳಿ ಎಚ್ ಸಿ ಬಾಲಕೃಷ್ಣ ಅವರು ಹೇಳಿದ್ದಾರೆ. ಸೊ ಏನಂತ ಹೇಳಿದ್ರೆ, ನಿರೀಕ್ಷೆಯಲ್ಲಿದ್ರು, ವಿಶ್ವಾಸ ಕೂಡ ಇತ್ತು ಎಚ್ ಸಿ ಬಾಲಕೃಷ್ಣ ಅವರಿಗೆ. ಸಿಕ್ಕೇ ಸಿಗುತ್ತೆ, ನನಗೆ ಈ ಬಾರಿ ಮಿಸ್ ಆಗೋದಿಲ್ಲ ಅಂತ ಹೇಳಿ ಅವರ ಹೆಸರು ಕೂಡ ಕೇಳಿಬರ್ತಾ ಇತ್ತು. ಅದೇ ರೀತಿ ಅವರು ಕೂಡ ಸಚಿವ ಸ್ಥಾನದಲ್ಲಿ, ಸಚಿವರ ಪಟ್ಟಿಯಲ್ಲಿ ಇದ್ದಾರೆ. ಖುಷಿಯಾಗಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು. ಧರ್ಮ್ ಸಿಂಗ್ ಋಣ ತೀರಿಸಿದ್ರ ರಾಹುಲ್ ಗಾಂಧಿ? ಹಾಗಾದ್ರೆ ಯಾಕೆ ಈ ಪ್ರಶ್ನೆ ಅಂತ ಹೇಳಿದ್ರೆ, ಅವರ ಮಗ ಅಜಯ್ ಸಿಂಗ್ ಅವರಿಗೆ ಸ್ಥಾನ ಸಿಕ್ಕಿದೆ. ಖರ್ಗೆ ಜೊತೆ ಜೋಡೆತ್ತಿನಂತೆ ದುಡಿದಿದ್ರು ಧರ್ಮ್ ಸಿಂಗ್ ಅವರು. ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಸ್ಥಿತಿಯಲ್ಲಿ ಸಿಎಂ ಹೈಕಮಾಂಡ್ ಆದೇಶ ಒಪ್ಪಿಕೊಂಡು ಅಡ್ಜಸ್ಟ್ಮೆಂಟ್ ಆಡಳಿತ. ಅಲ್ಪಾವಧಿಯಲ್ಲೇ ಅಧಿಕಾರ ಕಳೆದುಕೊಂಡಿದ್ರು ಧರ್ಮ್ ಸಿಂಗ್ ಅವರು. ಅಲ್ಪಾವಧಿಯಲ್ಲೇ ಈಗ ಧರ್ಮ್ ಸಿಂಗ್ ತ್ಯಾಗಕ್ಕೆ ಪ್ರತಿಫಲ ಕೊಟ್ರ ರಾಹುಲ್ ಗಾಂಧಿ ಅವರು. ಪುತ್ರ ಅಜಯ್ ಸಿಂಗ್ಗೆ ಮಂತ್ರಿ ಪಟ್ಟ ಕಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಖರ್ಗೆ ತೀವ್ರ ವಿರೋಧದ ಮಧ್ಯೆ ಅಜಯ್ ಸಿಂಗ್ಗೆ ಮಂತ್ರಿಗಿರಿ ಸಿಕ್ಕಿದೆ. ಖನೀಜಾ ಫಾತಿಮಾ ಪರ ಬ್ಯಾಟ್ ಬೀಸಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇಂದು ಲಾಸ್ಟ್ ಮೀಟಿಂಗ್ ನಲ್ಲಿ ಅಜಯ್ ಸಿಂಗ್ ಹೆಸರು ಫೈನಲ್ ಆಗಿದೆ. ಧರ್ಮ್ ಸಿಂಗ್ ಋಣವನ್ನ ತೀರಿಸಿದ್ರ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ಗಾಗಿ ಸರ್ವಸ್ವವನ್ನ ತ್ಯಾಗ ಮಾಡಿದ್ರು ಧರ್ಮ್ ಸಿಂಗ್. ಖರ್ಗೆ ಜೊತೆ ಜೋಡೆತ್ತಿನಂತೆ ದುಡಿದಿದ್ರು ಧರ್ಮ್ ಸಿಂಗ್ ಅವರು. ಮಾಜಿ ಸಿಎಂ ಧರ್ಮ್ ಸಿಂಗ್ ಅವರು ಸಮ್ಮಿಶ್ರ ಸರ್ಕಾರ ಅನಿವಾರ್ಯ ಸ್ಥಿತಿಯಲ್ಲಿ ಸಿಎಂ ಆಗಿದ್ರು. ಹೈಕಮಾಂಡ್ ಆದೇಶ ಒಪ್ಪಿಕೊಂಡು ಅಡ್ಜಸ್ಟ್ಮೆಂಟ್ ಆಡಳಿತವನ್ನು ಕೂಡ ಮಾಡಿದ್ರು. ಅಲ್ಪಾವಧಿಯಲ್ಲೇ ಅಧಿಕಾರ ಕಳೆದುಕೊಂಡಿದ್ರು ಧರ್ಮ್ ಸಿಂಗ್ ಅವರು. ತ್ಯಾಗವನ್ನ ಮಾಡಿದ್ದು, ಎಲ್ಲದಕ್ಕೂ ಕೂಡ ಒಪ್ಪಿಕೊಂಡಿದ್ರು. ಈಗ
ಧರ್ಮ್ ಸಿಂಗ್ ಅವರ ತ್ಯಾಗಕ್ಕೆ ಪ್ರತಿಫಲವನ್ನ ರಾಹುಲ್ ಗಾಂಧಿ ಅವರು. ಎಸ್, ಅಜಯ್ ಸಿಂಗ್ ಅವರು ಮಂತ್ರಿ ಪಟ್ಟ ಅವರಿಗೆ ಸಿಕ್ಕಿದ ತಕ್ಷಣ ಅಥವಾ ಮಂತ್ರಿ ಲಿಸ್ಟ್ ಅಲ್ಲಿ ಹೆಸರು ಬಂದ ಮೇಲೆ ಖುಷಿಯಿಂದ ಅವರು ಮಾತನಾಡಿದ್ದಾರೆ. ಕೇಳಿಸ್ಕೊಂಬನ್ನಿ. ರಾಜ್ಭವನ್ಗೆ ಬರಬೇಕು ಅಂತ ಹೇಳಿದ್ದಾರೆ. ಹಾ, ಎಲ್ಲ ನಮ್ಮ ಎಲ್ಲ ಹೇಳಿದ್ದಾರೆ. 4 ಗಂಟೆಗೆ ರಾಜ್ಭವನ್ ಬರ್ರಿ ಅಂತ ಹೇಳಿದ್ದಾರೆ. ಈಗ ಸದ್ಯ ಈಗ ಜಸ್ಟ್ 2 ನಿಮಿಷ ಆಯ್ತು. ಎಸ್ ವೀಕ್ಷಕರೇ, ಅಜಯ್ ಸಿಂಗ್ ಅವರು ಫುಲ್ ಖುಷಿಯಾಗಿದ್ದಾರೆ. ಅವರಿಗೂ ಸಚಿವ ಸ್ಥಾನ ಸಿಕ್ಕಿದೆ. ಸೊ ಹೈಕಮಾಂಡ್ ಅವರ ತಂದೆಯ ತ್ಯಾಗಕ್ಕೆ, ಅವರ ತಂದೆ ಪಕ್ಷಕ್ಕೋಸ್ಕರ ನಿಷ್ಠೆಯಿಂದ ಇದ್ದಿರ್ತಕ್ಕಂಥದ್ದಕ್ಕೋಸ್ಕರ ಅವರ ಮಗನ ಹೆಸರನ್ನ ಫೈನಲ್ ಮಾಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಕಾರ್ಯಕರ್ತರು ಅವರನ್ನ ಎತ್ತುಕೊಂಡು ಕುಣಿಸ್ತಾ ಇದ್ದಾರೆ ನೋಡಿ. ಬಹಳ ನಿರೀಕ್ಷೆ ಇತ್ತು, ಬಟ್ ಈ ಬಾರಿ ಸಿಗುತ್ತೆ ಅಂತೇಳಿ. ಬಟ್ ಮಲ್ಲಿಕಾರ್ಜುನ ಖರ್ಗೆ ಅವರು ಅಲ್ಪಸಂಖ್ಯಾತರ ಕೋಟ ಖನೀಜಾ ಫಾತಿಮಾ ಅವರ ಪರ ಬ್ಯಾಟಿಂಗ್ ಮಾಡಿದ್ರಂತೆ. ಫೈನಲ್ ಆಗಿ ಲಾಸ್ಟ್ ಮೂಮೆಂಟ್ಗೆ ಅಜಯ್ ಸಿಂಗ್ ಅವರ ಹೆಸರು ಫೈನಲ್ ಆಗಿದೆ. ಅಂದ್ರೆ ಹೈಕಮಾಂಡು ಇವರ ತಂದೆ ಧರ್ಮ್ ಸಿಂಗ್ ಅವರ, ಅಜಯ್ ಸಿಂಗ್ ಅವರ ತಂದೆ ಧರ್ಮ್ ಸಿಂಗ್ ಅವರ ತ್ಯಾಗವನ್ನ ಅಥವಾ ಪಕ್ಷ ನಿಷ್ಠೆಯನ್ನ ಎಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಅಜಯ್ ಸಿಂಗ್ ಅವರಿಗೆ ಮಂತ್ರಿಗಿರಿಗೆ ಒಪ್ಪಿಗೆ ಕೊಟ್ಟಿದೆ, ಮಂತ್ರಿ ಸ್ಥಾನಕ್ಕೆ ಒಪ್ಪಿಗೆ ಕೊಟ್ಟಿದೆ. ಧರ್ಮ್ ಸಿಂಗ್ ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಸಿಎಂ ಆಗಿದ್ರು. ಅನಿವಾರ್ಯ ಕಾರಣದಿಂದ ಅಲ್ಪ ಅವಧಿಯ ಸಿಎಂ ಆಗಿ ಅಥವಾ ಅಲ್ಪ ಅವಧಿಯಲ್ಲೇ ಅವರು ಸಿಎಂ ಸ್ಥಾನವನ್ನ ಬಿಟ್ಕೊಟ್ರು. ಹೈಕಮಾಂಡ್ ಏನು ಹೇಳುತ್ತೋ ಎಲ್ಲಕ್ಕೂ ಕೂಡ ಒಪ್ಕೊಂಡ್ರು ಅವರು. ಆ ಕಾರಣಕ್ಕೆ ಅದನ್ನು ಗುರುತಿಸಿ ಹೈಕಮಾಂಡ್ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ಸಂಪುಟ ವಿಸ್ತರಣೆಯಲ್ಲಿ ಸಿದ್ದುಗೆ ಬಿಗ್ ಶಾಕ್. ಸಿದ್ದರಾಮಯ್ಯ ಆಪ್ತರಿಗೆ ಸಂಪುಟದಿಂದ ಗೇಟ್ ಪಾಸ್ ಕೊಡಲಾಗಿದೆ. ಬೋಸರಾಜು ಕೆ ವೆಂಕಟೇಶ್ಗೂ ತಪ್ಪಿದೆ ಮಂತ್ರಿಗಿರಿ. ಕೆಎನ್ ರಾಜಣ್ಣಗೆ ವಾಪಸ್ ಪಟ್ಟ ಕಟ್ಟುವಲ್ಲಿ ವಿಫಲವನ್ನ ಆಗಿದ್ದಾರೆ ಸಿದ್ದರಾಮಯ್ಯನವರು. ಸಿದ್ದು ವಿರೋಧದ ನಡುವೆ ಜಮೀರ್ ಖಾನ್ ಎಂಟ್ರಿ ಕೊಟ್ಟಿದ್ದಾರೆ. ಪೊನ್ನಣ್ಣ ಹೆಸರು ಹೇಳಿದ್ರು, ವರಿಷ್ಠರು ಒಪ್ಪಲಿಲ್ಲ ಅವರು, ಬೇಡ ಅಂತ ಹೇಳಿ. ರೈಟ್ ಹ್ಯಾಂಡ್ HC ಮಹದೇವಪ್ಪಗೂ ಇಲ್ಲ ಚಾನ್ಸ್. ಎಸ್ ವೀಕ್ಷಕರೇ, ಸಿದ್ದುಗೆ ಶಾಕ್ ಆಗಿದೆ. ಸಂಪುಟ ವಿಸ್ತರಣೆಯಲ್ಲಿ ಸಿದ್ದರಾಮಯ್ಯ ಆಪ್ತರಿಗೆ ಅಥವಾ ಸಿದ್ದರಾಮಯ್ಯ ಹೇಳಿದವರಿಗೆ ಹೈಕಮಾಂಡ್ ಈ ಬಾರಿ ಚಾನ್ಸ್ ಅನ್ನ ಕೊಟ್ಟಿಲ್ಲ, ಸಂಪುಟದಲ್ಲಿ ಸೇರಿಸ್ಕೊಂಡಿಲ್ಲ. ಶಾಕ್ ಆಗಿದೆ ಸಿದ್ದರಾಮಯ್ಯನವರಿಗೆ. HC ಮಹದೇವಪ್ಪ ಸಿದ್ದರಾಮಯ್ಯನವರು ಆಪ್ತರು, ಅತ್ಯಾಪ್ತರು ಅವರು, ಅವ್ರಿಗೂ ಸಿಕ್ಕಿಲ್ಲ. KN ರಾಜಣ್ಣ ಹೈಕಮಾಂಡ್ ಸಿಟ್ಟಿಗೆ ಗುರಿಯಾಗಿ ಅವರ ಮಂತ್ರಿ ಸ್ಥಾನದಿಂದ ವಜಾ ಮಾಡಲಾಗಿತ್ತು ಅವರನ್ನ. ರಾಹುಲ್ ಗಾಂಧಿ ಅವರ ಕೆಂಗಣ್ಣಿಗೆ ಗುರಿಯಾಗ್ಬಿಟ್ಟಿದ್ರು ಅವರು. ಅವರ ಹೇಳಿಕೆಯನ್ನೇ ಇವರು ಸಮರ್ಥಿಸಿಕೊಂಡಿರಲಿಲ್ಲ. ಅವರ ಯಾವುದೋ ಒಂದು ಹೇಳಿಕೆಗೆ ಇವರು ತಿರುಗಿ ಏನೋ ಮಾತಾಡಿಬಿಟ್ಟಿದ್ರು. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಸೀದಾ ಹೇಳಿದ್ರು ಸಿದ್ದರಾಮಯ್ಯನವರಿಗೆ, ಅವರನ್ನ ವಜಾ ಮಾಡಿಬಿಡಿ ಮಂತ್ರಿ ಸ್ಥಾನದಿಂದ ಅಂತ ಹೇಳಿ. ಆವಾಗ ವಜಾ ಮಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು. ಬಟ್ ಇನ್ನೊಂದು ಸಾರಿ ಅವರಿಗೆ ಮಂತ್ರಿ ಸ್ಥಾನಕ್ಕೆ ತೆಗೆದುಕೊಳ್ಳುವಲ್ಲೂ ಕೂಡ
ಅಥವಾ ಮಂತ್ರಿ ಸ್ಥಾನ ಕೊಡಿಸುವಲ್ಲಿಯೂ ಕೂಡ ವಿಫಲರಾಗಿದ್ದಾರೆ ಸಿದ್ದರಾಮಯ್ಯನವರು. KN ರಾಜಣ್ಣ ಅವರಿಗೆ ವಾಪಸ್ ಮಂತ್ರಿ ಸ್ಥಾನವನ್ನು ಕಟ್ಟುವಲ್ಲಿ ವಿಫಲರಾಗಿದ್ದಾರೆ. ನೋಡಿ, ಸಿದ್ದು ವಿರೋಧದ ನಡುವೆಯೂ ಕೂಡ ಜಮೀರ್ ಖಾನ್ಗೆ ಎಂಟ್ರಿ ಕೊಟ್ಟಿದ್ದಾರೆ. ಜಮೀರ್ ಖಾನ್ ಅವರು ಸಚಿವ ಸಂಪುಟದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ದಾವಣಗೆರೆ ಎಲೆಕ್ಷನ್ ನಲ್ಲಿ ಪಕ್ಷ ವಿರೋಧಿ ಕೆಲಸಗಳನ್ನ ಮಾಡಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್ ಮೇಲೆ ಸಿಟ್ಟಿಗೆದ್ದಿದ್ದಾರೆ. ಅಕ್ಷರಶಃ ಅವರು ಸಿಟ್ಟಲ್ಲಿದ್ದಾರೆ. ಡೈರೆಕ್ಟ್ ಆಗಿ ಒಂದು ಪ್ರೆಸ್ ಮೀಟ್ ನಲ್ಲಿ ಅಥವಾ ಪ್ರೆಸ್ ಬೈಟ್ ಕೊಡುವಾಗ ಡೈರೆಕ್ಟ್ ಆಗಿ ಬೈದು ಬಿಟ್ಟಿದ್ರು. ಜಮೀರ್ ಆಪ್ತರು ಯಾರೋ ಒಬ್ರು ಸಿದ್ದರಾಮಯ್ಯನವ್ರ ಹತ್ರ ಕೇಳಕ್ ಹೋದಾಗ, ನಮಗೆ ಮೋಸ ಮಾಡಿದ್ರೆ ನಾವು ಸುಮ್ಮನೆ ಬಿಡಕ್ಕಾಗುತ್ತೇನ್ರಿ ಅವ್ರನ್ನ, ಪಕ್ಷಕ್ಕೆ ಮೋಸ ಮಾಡಿದ್ರೆ ಹತ್ರ ಇಟ್ಕೊಳಕ್ಕಾಗುತ್ತಾ ಅವ್ರನ್ನ ಅಂತೇಳಿ ಡೈರೆಕ್ಟ್ ಆಗಿ ಸಿಟ್ಟಾಗ್ಬಿಟ್ಟಿದ್ರು ಸಿದ್ದರಾಮಯ್ಯನವರು. ಸೊ ಸಚಿವ ಸ್ಥಾನ ಅವ್ರಿಗೆ ಬೇಡ ಅಂತ ಹೇಳಿದ್ರಂತೆ ಸಿದ್ದರಾಮಯ್ಯನವರು. ಅವರ ವಿರೋಧದ ನಡುವೆಯೂ ಕೂಡ ಜಮೀರ್ ಖಾನ್ಗೆ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಟ್ಟಿದೆ. ಹೈಕಮಾಂಡ್ ವಿಚಾರ ಅಥವಾ ಅವರ ಪ್ಲಾನ್ ಏನಿದೆಯೋ ಅದು ಕೂಡ ಮುಖ್ಯ ಆಗುತ್ತಿಲ್ಲ. ಬರೀ ರಾಜ್ಯ ನಾಯಕರ ಡಿಸಿಷನ್ನು ಅಥವಾ ಅವರ ಬಣದವರು ಅವರ ಆಪ್ತರನ್ನೇ ಅವರು ತೆಗೆದುಕೊಳ್ಳೋದಿಲ್ಲ. ಹೈಕಮಾಂಡ್ನವರು ಬರ್ತಕ್ಕಂಥ ಚುನಾವಣೆಯನ್ನ ಮನದಲ್ಲಿಟ್ಟುಕೊಂಡು ಈ ರೀತಿಯ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರ್ತಾರೆ. ಸೊ ಅದೇ ರೀತಿ ತೀರ್ಮಾನವನ್ನ ಆಚೆ ಕೂಡ ಬಂದಿದೆ. ಬೋಸರಾಜು, ಕೆ ವೆಂಕಟೇಶ್ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿದೆ. ಸಿದ್ದರಾಮಯ್ಯನವರ ಆಪ್ತರು, KN ರಾಜಣ್ಣ ಬಿಡಿ ಅತ್ಯಾಪ್ತರು, ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರು ಜಮೀರ್ ಅಹಮದ್ ಖಾನ್ ಅವರಿಗೆ ಅವರು ವಿರೋಧ ವ್ಯಕ್ತಪಡಿಸಿದ್ರು. ಬಟ್ ಹೈಕಮಾಂಡ್ ಒಪ್ಪಿಗೆ ಸೂಚಿಸಿದೆ. ಪೊನ್ನಣ್ಣ ಹೆಸರನ್ನು ಕೂಡ ಸಿದ್ದರಾಮಯ್ಯನವರು ಹೇಳಿದ್ರಂತೆ. ಬಟ್ ಹೈಕಮಾಂಡ್ ಅದನ್ನ ಪರಿಗಣಿಸಿಲ್ಲ. ರೈಟ್ ಹ್ಯಾಂಡ್ ಬಲಗೈ HC ಬಾಲಕೃಷ್ಣ, ಮಹಾದೇವಪ್ಪ ಸಿದ್ದರಾಮಯ್ಯನವರ ರೈಟ್ ಹ್ಯಾಂಡ್ ಅಂತಾನೆ ಕರೆಸ್ಕೊಳ್ತಾರೆ HC ಮಹಾದೇವಪ್ಪ. ಅವರಿಗೂ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಅವರ ಆಪ್ತರಿಗೆ ಮಂತ್ರಿ ಸ್ಥಾನ ಕೊಡಿಸುವುದರಲ್ಲಿ ವಿಫಲರಾಗಿದ್ದಾರೆ ಸಿದ್ದರಾಮಯ್ಯನವರು. ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ತಪ್ಪಿಸಿದ್ರ ಸಿದ್ದರಾಮಯ್ಯನವರು? ಹಾಗಾದ್ರೆ ಸತತ 6ನೇ ಬಾರಿ ನರಸಿಂಹರಾಜ ಕ್ಷೇತ್ರದಿಂದ ಗೆದ್ದಿರೋ ಸೇಠ್ ಹಿಂದೆ ಮಂತ್ರಿಯಾಗಿಯೂ ಕೆಲಸ ಮಾಡಿದ್ರು ತನ್ವೀರ್. ತಮ್ಮ ಸರ್ಕಾರದಲ್ಲೂ ತನ್ವೀರ್ಗೆ ಮಂತ್ರಿಗಿರಿ ಕೊಟ್ಟಿರಲಿಲ್ಲ ಸಿದ್ದರಾಮಯ್ಯನವರು. ಈ ಬಾರಿಯೂ ತನ್ವೀರ್ ಸಂಪುಟ ಸೇರದಂತೆ ಅಡ್ಡಗಾಲು ಹಾಕಿದ್ರ ಅನ್ನುವಂತ ಪ್ರಶ್ನೆಗಳಿದಾವೆ. ತನ್ವೀರ್ ಮಂತ್ರಿ ಆದ್ರೆ ಪುತ್ರ ಯತೀಂದ್ರ ಅವರಿಗೆ ಕೊಡಲಾಗುತ್ತಾ ಅನ್ನುವಂತ ಒಂದು ಪ್ರಶ್ನೆಗಳಿದ್ವು. ಮಗನ ರಾಜಕೀಯ ಭವಿಷ್ಯಕ್ಕಾಗಿ ತನ್ವೀರ್ಗೆ ಅನ್ಯಾಯ ಆಯ್ತಾ? ಹಾಗಾದ್ರೆ ಅನ್ಯಾಯ ಮಾಡಿದ್ರಾ ಅನ್ನುವಂಥ ಪ್ರಶ್ನೆಗಳು. ಮಂತ್ರಿಗಿರಿ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ತನ್ವೀರ್ ಸೇಠ್ ಅವರು. ಹೈಕಮಾಂಡ್ ಜೊತೆ ಮಾತನಾಡ್ತೇನೆ ಅಂತ ಹೇಳಿದ್ದಾರೆ ತನ್ವೀರ್ ಸೇಠ್ ಅವರು. ಪುತ್ರನಿಗಾಗಿ ಮೈಸೂರಿಗೆ ಧೋಕಾ ಮಾಡಿದ್ರ ಸಿದ್ದು ಅನ್ನುವಂತ ಪ್ರಶ್ನೆಗಳು. ತನ್ವೀರ್ ಸೇಠ್ಗೆ ಮಂತ್ರಿಗಿರಿ ಕೈಯನ್ನ ತಪ್ಪಿಸಿದ್ರ ಸಿದ್ದರಾಮಯ್ಯನವರು? ಹಾಗಾದ್ರೆ ಅನ್ನೋ ದೊಡ್ಡ ಪ್ರಶ್ನೆಗಳಿದಾವೆ. ಸಂಪುಟ ಲಿಸ್ಟ್ ಬೆನ್ನಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅಸಮಾಧಾನ. ಶಾಸಕ ಸ್ಥಾನಕ್ಕೆ ತನ್ವೀರ್ ಸೇಠ್ ರಾಜೀನಾಮೆ ಕೊಡ್ತಾರಾ ಅನ್ನುವಂತ ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ತನ್ವೀರ್ ಮನೆ ಮುಂದೆ ಅಭಿಮಾನಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಲಿಸ್ಟ್ ಬಂದು 1 ಗಂಟೆ ಆಯ್ತಷ್ಟೇ. ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ, ಕಾಂಗ್ರೆಸ್ ಬೇಡ ಅಂತಿದ್ದಾರೆ ಅವರ ಅಭಿಮಾನಿಗಳು. ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ ಅಂತ ಹೇಳಿ ಒತ್ತಾಯ ಮಾಡ್ತಿದ್ದಾರಂತೆ ಬೆಂಬಲಿಗರು. ಮೈಸೂರಿನಲ್ಲಿ ತನ್ವೀರ್ ಅಭಿಮಾನಿಗಳಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ.
ನಾವೆಲ್ಲರೂ ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ ಗಲಾಟೆ ಮಾಡ್ತಿದ್ದಾರೆ ತನ್ವೀರ್ ಸೇಠ್ ಅಭಿಮಾನಿಗಳು. ಸಂಪುಟ ಲಿಸ್ಟ್ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಆಗ್ತಾ ಇದೆ ಪಕ್ಷದಲ್ಲಿ. ವೀಕ್ಷಕರೇ ನೋಡಿ, ಸಚಿವರ ಫೈನಲ್ ಲಿಸ್ಟ್ ಬಂದು 1 ಗಂಟೆ ಆಯ್ತು ಅಷ್ಟೇ, ಬರೀ 1 ಗಂಟೆ. ಅಷ್ಟರಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ನಮಗ್ ಬೇಡ ಕಾಂಗ್ರೆಸ್ ಪಕ್ಷ ಅಂತಾರಂತೆ ತನ್ವೀರ್ ಸೇಠ್ ಅವರ ಬೆಂಬಲಿಗರು. ಇಲ್ಲಿ ಭವಿಷ್ಯ ಇಲ್ಲ, ನಾವೆಲ್ಲರೂ ರಾಜೀನಾಮೆ ಕೊಡ್ತೀವಿ, ನೀವು ಕೂಡ ರಾಜೀನಾಮೆಯನ್ನ ಕೊಡಿ ಹಾಗಂತೇಳಿ ತನ್ವೀರ್ ಸೇಠ್ ಅವರ ಬೆಂಬಲಿಗರು ಒತ್ತಾಯ ಮಾಡ್ತಿದ್ದಾರಂತೆ ತನ್ವೀರ್ ಸೇಠ್. ಎಸ್ ವೀಕ್ಷಕರೇ ನೋಡಿ, ಯಾವ ರೀತಿ ಆಗೋಗುತ್ತೆ ಅಂತ ಹೇಳಿದ್ರೆ, ಅಸಮಾಧಾನ ಕಾಮನ್ನು ಹಾಗೆ ಆಗುತ್ತೆ. ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಪಕ್ಷಕ್ಕೋಸ್ಕರ ದುಡಿದಿರ್ತಾರೆ, ಅಥವಾ ಬೇರೆ ಪಕ್ಷದಿಂದ ಈ ಪಕ್ಷಕ್ಕೆ ಬಂದಿರ್ತಾರೆ, ಎಲ್ಲವೂ ಇರ್ತವೆ. ಬಟ್ ಫೈನಲ್ ಆಗಿ ಅವರ ನಿರೀಕ್ಷೆಯಂತೆ ಅವರಿಗೆ ಸಚಿವ ಸ್ಥಾನ ಸಿಗ್ತಾ ಇಲ್ಲ, ಅಥವಾ ಪಕ್ಷದಲ್ಲಿ ಉನ್ನತ ಸ್ಥಾನ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ, ಮತ್ತೊಂದು ಆಗ್ತಾ ಇಲ್ಲ ಅಂತ ಅಂದ್ರೆ ಅವರ ನೆಕ್ಸ್ಟ್ ಹೆಜ್ಜೆ ಇರೋದು ಪಕ್ಷವನ್ನ ಬಿಡೋದು. ಈಗ ತನ್ವೀರ್ ಸೇಠ್ ಅವರ ವಿಷಯದಲ್ಲೂ ಕೂಡ ಬೆಂಬಲಿಗರು ಅಥವಾ ಅಭಿಮಾನಿಗಳು ಅದನ್ನೇ ಹೇಳ್ತಾ ಇದ್ದಾರೆ. ಏನಂತ ಹೇಳಿ ನೋಡಿ, ಕಾಂಗ್ರೆಸ್ ಪಕ್ಷದಲ್ಲಿ ಭವಿಷ್ಯ ಇಲ್ಲ, ನಾವೆಲ್ಲರೂ ಕೂಡ ರಾಜೀನಾಮೆಯನ್ನು ಕೊಡ್ತೀವಿ, ನೀವು ಕೂಡ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಿ ಹಾಗಂತೇಳಿ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರಂತೆ. ನೂತನ ಸಚಿವರ ಸಂಪುಟ ವಿಸ್ತರಣೆಗೆ ಬಿಗ್ ಟ್ವಿಸ್ಟ್ ಅಂತ ಕೇಳಿ ಬರ್ತಾ ಇದೆ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನ. ಎಸ್ ವೀಕ್ಷಕರೇ ನೋಡಿ, ಟ್ವಿಸ್ಟ್ ಸಿಗ್ತಾ ಇದೆ. ಮಾಂಕಾಳ ವೈದ್ಯ ಔಟ್, ಎಸ್ ಮಲ್ಲಿಕಾರ್ಜುನ್ ಇನ್ನಾಗಿದ್ದಾರೆ. ಎಸ್ ಮಲ್ಲಿಕಾರ್ಜುನ್ ಕೊನೆ ಕ್ಷಣದಲ್ಲಿ ಹೆಸರು ಬದಲಾಯಿಸಿದೆ ಹೈಕಮಾಂಡ್. ಯಾವಾಗ ಬೇಕಾದ್ರೂ ಚೇಂಜಸ್ ಆಗಬಹುದು, ಆಗ್ತಾ ಇದ್ದಾವೆ. ಎಸ್ ಮಲ್ಲಿಕಾರ್ಜುನ್ಗೆ ಒಲೆದಿದೆ ಮಂತ್ರಿ ಸ್ಥಾನ. ನೂತನ ಸಚಿವ ಸಂಪುಟ ವಿಸ್ತರಣೆಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ, ಬದಲಾವಣೆಗಳಾಗ್ತಾ ಇದ್ದಾವೆ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸ್ಥಾನ ಕೊಟ್ಟು ಅವರನ್ನ ಸಚಿವ ಸ್ಥಾನದ ಒಳಗೆ ಕರ್ಕೊಳ್ಳಲಾಗ್ತಾ ಇದೆ. ಕೊನೆ ಕ್ಷಣದಲ್ಲಿ ಹೆಸರನ್ನ ಹೈಕಮಾಂಡ್ ಬದಲಾಯಿಸಿದೆ. ಶಾಕಿಂಗ್ ನ್ಯೂಸ್ ಅನ್ನೋದಕ್ಕಿಂತ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಸಂಪುಟದಲ್ಲಿ ಇರದೇ ಇರೋದನ್ನ ಕಂಡು ಬಹಳ ಜನರು ಆಶ್ಚರ್ಯಪಟ್ಟಿದ್ರು. ಬಟ್ ಬಹಳ ಜನ ನಿರೀಕ್ಷೆ ಇತ್ತು ಎಸ್ ಮಲ್ಲಿಕಾರ್ಜುನ್ ಅವರ ಹೆಸರು ಇದೇ ಇರುತ್ತೆ ಅಂತ ಹೇಳಿ, ಫಸ್ಟ್ ಲಿಸ್ಟ್ ಅಲ್ಲೇ ಬರುತ್ತೆ ಅಂತ ಕೂಡ ಹೇಳ್ತಾ ಇದ್ರು. ಬಟ್ ಮಿಸ್ ಆಗಿತ್ತು, 2ನೇ ಲಿಸ್ಟ್ ಅಲ್ಲಿ ಬೇಗ ಹೆಸರು ಕೇಳಿ ಬರುತ್ತೆ ಅಂತ ಇದ್ರು, ಬಟ್ ಬಂದಿರಲಿಲ್ಲ. ಬಹಳ ಆಶ್ಚರ್ಯ ಕೂಡ ಆಗಿತ್ತು. ಇವಾಗ ಮಾಂಕಾಳು ವೈದ್ಯರನ್ನ ಔಟ್ ಮಾಡಿ ಎಸ್ ಮಲ್ಲಿಕಾರ್ಜುನ್ ಅವರನ್ನ ಇನ್ನು ಒಳಗಡೆ ತೆಗೆದುಕೊಳ್ಳಲಾಗಿದೆ. ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲೂ ಕೂಡ ಸಚಿವರಾಗಿದ್ರು, ಈ ಬಾರಿ ಅವರ ಹೆಸರು ಬಂದಿರಲಿಲ್ಲ. ಬಟ್ ಇವಾಗ ಲಾಸ್ಟ್ ಕ್ಷಣ, ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ಒಂದು ತೀರ್ಮಾನ ತೆಗೆದುಕೊಂಡಿದೆ. ಮಾಂಕಾಳು ವೈದ್ಯ ಬದಲು ಎಸ್ ಮಲ್ಲಿಕಾರ್ಜುನ್ಗೆ ಸ್ಥಾನವನ್ನ ಕೊಟ್ಟಿದೆ ಹೈಕಮಾಂಡ್. ಮಾಂಕಾಳು ವೈದ್ಯ ಔಟ್ ಆಗಿದ್ದಾರೆ, ಎಸ್ ಮಲ್ಲಿಕಾರ್ಜುನ್ ಇನ್ ಆಗಿದ್ದಾರೆ. ಕೊನೆ ಕ್ಷಣದಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಎಸ್ ಮಲ್ಲಿಕಾರ್ಜುನ್ ಅವರು ಅಂದ್ಕೊಂಡಿದ್ರು ಏನ್ ನನ್ನ ಹೆಸರೇ ಬರಲಿಲ್ಲ ಅಂತ ಹೇಳಿ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ ನಾನು ಸಚಿವನಾಗಿದ್ದೀನಿ, ಹೈಕಮಾಂಡ್ ಹತ್ರ ಕೂಡ ನಾನು ಗುರುತಿಸ್ಕೊಂಡಿದ್ದೀನಿ, ಯಾಕೆ ನನ್ನ ಹೆಸರು ಬರಲಿಲ್ಲ?
ಅಂತ ಹೇಳಿ ಎಸ್ ಮಲ್ಲಿಕಾರ್ಜುನ್ ಕೂಡ ಆಶ್ಚರ್ಯವಾಗಿದ್ರು. ಬಟ್ ಕೊನೆಯ ಕ್ಷಣದಲ್ಲಿ ಹೈಕಮಾಂಡ್ ಎಂಥದ್ದೊಂದು ಬದಲಾವಣೆಯನ್ನ ತಂದಿದೆ. ಇವಾಗ ಮಾಂಕಾಳು ವೈದ್ಯರ ಬದಲಿಗೆ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಸಚಿವ ಸ್ಥಾನವನ್ನ ಕೊಟ್ಟಿದೆ ಹೈಕಮಾಂಡ್. ಪ್ರಮಾಣ ವಚನ ಸ್ವೀಕಾರ ಆಗುವವರೆಗೂ ಅಥವಾ ಫೈನಲ್ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸುವವರೆಗೂ ಕೂಡ ಇಂಥದ್ದು ನಾವು ನಿರೀಕ್ಷೆ ಮಾಡಲೇಬಹುದು, ನಿರೀಕ್ಷೆಗಳು ಮಾಡಬಹುದು. ಯಾಕಂತ ಹೇಳಿದ್ರೆ ಬದಲಾವಣೆಗಳು ಆಗಬಹುದು. ಗ್ಯಾರಂಟಿ ಸರ್ಕಾರದಲ್ಲಿ ಸಚಿವರಿಗೆ ಗ್ಯಾರಂಟಿ ಇಲ್ವಾ? ಹಾಗಾದ್ರೆ 4 ಗಂಟೆವರೆಗೂ ಯಾರ ಸ್ಥಾನ ಗ್ಯಾರಂಟಿ ಇಲ್ವಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಗಳಿದಾವೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ? ವಾಟ್ ಹ್ಯಾಪನ್ಡ್? ಏನಾಗ್ತಾ ಇದೆ? ಬದಲಾವಣೆಗಳು ಕಾಣ್ತಾ ಇದ್ದಾವೆ. ಫೈನಲ್ ಪಟ್ಟಿಯಲ್ಲೂ ಚೇಂಜಸ್ ಯಾಕೆ ಹಾಗಾದ್ರೆ ಅನ್ನುವ ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ಒಂದೇ ಗಂಟೆಯಲ್ಲಿ ಕಾಂಗ್ರೆಸ್ ಯೂ ಟರ್ನ್ ಹೊಡಿತಾ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಕೂಡ ಇದ್ದಾವೆ. ಶಾಮನೂರು ಫ್ಯಾಮಿಲಿ ಕೈ ಬಿಡಿಸಿದ್ದು ಯಾರು? ಸಚಿವ ಸ್ಥಾನ ತಪ್ಪಿಸಿದ್ದು ಯಾರು? ಮತ್ತೆ ಸೇರಿಸಿದ್ದು ಯಾರು ಅನ್ನುವಂಥ ಪ್ರಶ್ನೆಗಳಿದಾವೆ. ಎಸ್ ಮಲ್ಲಿಕಾರ್ಜುನ್ಗೆ ಮತ್ತೆ ಸಚಿವ ಸ್ಥಾನ ಸಿಕ್ಕಿದೆ ಇವಾಗ. ಹಾಗಾದ್ರೆ ಯಾರು ತಪ್ಪಿಸಿದ್ರು ಸಚಿವ ಸ್ಥಾನವನ್ನ? ರಾಹುಲ್ ಗಾಂಧಿ ಫೈನಲ್ ಮಾಡಿದ್ದ ಪಟ್ಟಿಗೆ ಮತ್ತೆ ಸರ್ಜರಿ ಆಗ್ತಾ ಇದೆ. ಇನ್ನಷ್ಟು ಸೆಲೆಬ್ರೇಷನ್ ಮಾಡ್ತಿದ್ದ ಮಾಂಕಾಳು ವೈದ್ಯಗೆ ಶಾಕ್ ಆಗಿದೆ. ಇಷ್ಟೊತ್ತು ಕೂಡ ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಮತ್ತಷ್ಟು ಹೆಸರುಗಳು ಬದಲಾಗ್ತಾವ ಅನ್ನುವಂಥ ಪ್ರಶ್ನೆಗಳಿದಾವೆ.